ನಿನ್ನೆ ನೈಟ ಊಟ ಮಾಡಿದ್ದು ಎಲ್ಲದು ಜಲ್ದಿನೇ ಕರಿಗೆ ಯಾಕೆ ಹೋಗೋತ್ತಿಲ್ಲ. ಒಂದು ಸ್ವಲ್ಪ ರಸಮಲೈ ತಿಲ್ಲಕ್ಕೆ ಬಂದೀನಿ. ಅಂದ್ರೆ ಫಸ್ಟ್ ಒಂದು ಸರ್ತಿ ಮನೆ ನೋಡಿದ್ದೆ, ನೀವು ವಿಡಿಯೋದಾಗ ತೋರಿಸಿದ್ರೆ ಹಿಂದಿನ ಬ್ಲಾಗ್ದಾಗ ಅದೇ ಮನೆ ಫಿಕ್ಸ್ ಮಾಡ್ಬೇಕು ನೋಡುವ ಏನಾಗುತ್ತೆ. ಈಗ ವಡಪ ತಿಂದು ಸೀದಾ ಮತ್ತೆ ಮನೆಗೆ ಹೋಗ್ಬೇಕು. ಮನೆಗೆ ಹೋಗುವ 2 days ಅಷ್ಟೇ ಉಳಿದ. ಅಂದರೆ 30ನೇ ತಾರೀಕು ನಾನು ಇದು ಮನೆ ಖಾಲಿ ಮಾಡ್ಬೇಕಂತ ನಾನು ಅನ್ಕೊಂಡಿನಿ. ನಾ ಫಸ್ಟ್ ನೋಡಿದ್ದೆ ತಿಳಿದ್ನಿ ನಿಮ್ಗೆ, ಫಸ್ಟ್ ನೋಡಿದ್ದೆ ಅದೇ ಮನೆ ಫಿಕ್ಸ್ ಆಗ್ತದೆ ಅನ್ಕೊಂಡಿದ್ದೆಲ್ಲ, ಅದ್ರ ಬಾಜುದು ಮನಿ ಫಿಕ್ಸ್ ಆಗ್ಯದ. ಅವಾಗಲಿಂದ ಸ್ಟಾರ್ಟ್ ಮಾಡ್ತೀನಿ. ನನ್ನ ಹಾರ್ಡ್ ವರ್ಕ್ ಪೂರ ಫುಲ್ ಎಫರ್ಟ್. ನಾನು ಯೂಟ್ಯೂಬ್ ಬಿಟ್ಟು ಏನಿಲ್ಲ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದಾರೆ ಕ್ರಜಿನ್ಸನ್. ಗೈಸ್ ಇವತ್ತಿನ ದಿನ ಶುರು ಮಾಡ್ತಾ ಇರೋದೆ ನಿನ್ನೆ ವ್ಲಾಗ್ ಏನು ಮಾಡಿದ್ದೆಲ್ಲ ಅಲ್ಲಿಂದಾನೆ. ಎಸ್ ಗೈಸ್, ಇವಾಗ ಎದ್ದು ಇವಾಗ ಫಟಾಫಟ ಅಂತೇಳಿ ಸ್ವಲ್ಪ ಒಂದಿಟ್ಟು ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆಗಿಬಿಟ್ಟು ಒಂದಿಷ್ಟು ಏನಾದರೂ ತಿನ್ನಬೇಕು. ಸಿಕ್ಕಾಪಟ್ಟೆ ಹಸುವಾಗ್ಯದ. ನಿನ್ನೆ ನೈಟ ಊಟ ಮಾಡಿದ್ದು ಎಲ್ಲದು ಜಲ್ದಿನೇ ಕರಿಗೆ ಯಾಕೆ ಹೋಗೋತ್ತಿಲ್ಲ. ಈಗ ಮತ್ತೆ ಹಸುವಾಗ್ಯದ ನನಗೆ. ಪಟಾಕ್ಸಿ ಒಂದಿಷ್ಟು ಶಿಸ್ತು ಊಟ ಮಾಡ್ಕೊಂಡ್ಬಿಟ್ಟು ತಿಂದು ಮತ್ತು ನಮ್ಮ ಒಂದಿಷ್ಟು ವರ್ಕ್ಗಳದಾವ, ಎಲ್ಲ ವರ್ಕ್ಗಳು ಮಾಡ್ಬೇಕು. ಬನ್ನಿ ಪಟ ಹೋಗುವ. ಈಗ ಲೆಟ್ಸ್ ಗೋ ಗೈಸ್. ಪಟಾಕ್ಸಿ ಈಗ ರೆಡಿ ಆಗ್ತೀನಿ. ರೆಡಿ ಆಗಿಬಿಟ್ಟು ಸಿಗ್ತೀನಿ ಗೈಸ್. ತಗೊಡ ಇವಾಗ ರೆಡಿ ಆಗಿನಿ. ಫ್ರೆಶ್ ಅಪ್ ಆಗಿ ಎಲ್ಲ ಮಾಡಿ ಈಗ ಒಂದು ಸ್ವಲ್ಪ ಹೊರಗಡೆ ಹೋಗ್ಬೇಕು. ಸ್ವಲ್ಪ ಅದೇ ವರ್ಕ್ ಅದ, ಅದೊಂದಿಷ್ಟು ವರ್ಕ್ ಎಲ್ಲ ಮುಗಿಸ್ಕೋಬೇಕು. ಭಾಳ ಕೆಲಸಗಳದಾವ, ಸಿಕ್ಕಾಪಟ್ಟೆ ಕೆಲಸಗಳದಾವ ಇವತ್ತು. ಅದಕ್ಕೆ ಮನೆ ಅಂಡಿನ ಮನಿ ಫಿಕ್ಸ್ ಮಾಡಬೇಕು. ಮನಿ ಈಗ ನೋಡ್ಬೇಕಿಲ್ಲ, ಅದರೊಳಗೆ ಅದರೊಂದು ಫಿಕ್ಸ್ ಮಾಡಬೇಕು. ನೋಡುವ ಏನಾಗುತ್ತೆ ಅನ್ನೋದು. ಲೆಟ್ಸ್ ಗೋ. ಫಟಾಫಟ ತೆಲಿಗೆ ಎಲ್ಲ ಕೆಲಸ ಮಾಡೋಣ. ಬನ್ನಿ ಇವಾಗ ಹೊರಗಡೆ ಹೋಗ್ಬೇಕು. ಲೆಟ್ಸ್ ಗೋ ಗೈಸ್. ಅಲ್ಲಿಂದ ಫಸ್ಟ್ ಈಗ ಒಂದು ಸ್ವಲ್ಪ ರಸಮಲೈ ತಿಲ್ಲಕ್ಕೆ ಬಂದೀನಿ. ಮನ್ಯಾಗ ನಾಷ್ಟ ಮಾಡೀನಿ. ನಾಷ್ಟ ಎಲ್ಲ ಊಟನೇ ಮಾಡಿ ಮಧ್ಯಾಹ್ನ ಆಗ್ಯದ. ಸ್ವಲ್ಪ ಯಾಕೋ ಬಾಯಿ ಟೇಸ್ಟಿ ಅಂತ ಹೇಳಿದ್ರೆ ರಸಮಲೈ ತಿಂದು ಸ್ವಲ್ಪ ವರ್ಕ್ಗಳದ ಎಲ್ಲ ವರ್ಕ್ಗಳು ಮಾಡೋಣ. ಬನ್ನಿ ಫಟಾಫಟ ತಿನ್ನೋ ತಿನ್ಬಿಟ್ಟು ಸಿಗ್ತೀನಿ ಗೈಸ್. ಇವಾಗ ಎಲ್ಲ ನಾನು ವರ್ಕ್ ಮುಗಿಸ್ಕೊಂಡು ಈಗ ನಾನು ತಿರುಗಾಡಕತ್ತಿದ್ದು ಮನೆ ಹುಡುಗಾಡಕ್ಕೆ ಹೇಳಿದ್ರೆ ಒಂದಿಷ್ಟು ಮನೆ ನೋಡಿದ್ದೆಲ್ಲ ಅದರೊಳಗೆ ಯಾವ್ದಾರು ಸೆಟ್ ಮಾಡ್ಕೋಬೇಕು, ಬಗೆಹರಿಸ್ಕೋಬೇಕಂತ ಹೇಳಿದ್ರೆ ಸುಮ್ಮನೆ ತಿರುಗಾಡಕತ್ತೀನಿ. ನೋಡ್ಬೇಕು ಇವಾಗ ಎಲ್ಲಿ ಹೋಗಬೇಕು, ಎಲ್ಲಿ ನಮ್ಗೆ ಸೆಟ್ ಆಗುತ್ತೆ, ಎಲ್ಲಿ ಕಂಫರ್ಟೇಬಲ್ ಆಗುತ್ತೆ ಹುಡುಗಾಡಮಂತ. ನಮ್ಮ ರಾಜವಲಿ ಅಂತ ರೆಡಿಯನ್. ಈಗ ಒಂದು ಜೊತೆ ಈಗ ನಮ್ಮಲ್ಲಿ ಟೈಗರ್ ಗಂಗು ಅವ್ರು ಬಂದರು ನೋಡ್ರಿ. ಟೈಗರ್ ಗಂಗು ನಾವು ಎಲ್ಲ ಸಮಯಕ್ಕೆ ಸ್ವಲ್ಪ ಮನೆ ಹುಡುಗಾಡ ಪಟ ಅಂತ ಹೇಳಿ ಬನ್ನಿ ಫಟಾಫಟ ಮನೆ ಹುಡುಗಾಡ ಯಾರು ಗೈಸ್. ಇವಾಗ ಎಲ್ಲ ತಿರುಗಾಡಿ ಮಾಡಿ ಒಂದು ಕಡೆ ಸೆಟ್ ಮಾಡಿಕೊಂಡು ಚಹಾ ಕುಡಿಯೋಕೆ ಬಂದ್ವಿ. ಚಹಾ ಕುಡಿದು ಸೀದಾ ಮತ್ತೆ ಹೋಗೋದು. ಈಗ ಹೋಗಿ ಮಾಡೋದಂತ ಇನ್ನೊಂದೆರಡು ಕಡೆ ಭೇಟಿ ಮಾಡೋದು. ಭೇಟಿಯಾಗಿ ಯಾಕಡೆ ಸೆಟ್ ಆಗೋದು ಗೊತ್ತಿಲ್ಲ. ಅಂದ್ರೆ ಫಸ್ಟ್ ಒಂದು ಸರ್ತಿ ಮನೆ ನೋಡಿದ್ದೆ, ನೀವು ವಿಡಿಯೋದಾಗ ತೋರಿಸಿದ್ರೆ ಹಿಂದಿನ ಬ್ಲಾಗ್ದಾಗ ಅದೇ ಮನೆ ಫಿಕ್ಸ್ ಮಾಡೋದು ನೋಡುವ ಏನಾಗುತ್ತೆ. ಗೈಸ್ ಫೈನಲಿ ಹುಡುಕಾಡಿ ಮಾಡಿ ಒಂದು ಮನೆ ಫೈನಲ್ ಮಾಡ್ಕೊಂಡಿವಿ. ಫೈನಲ್ ಮಾಡಿಕೊಂಡು ಇವಾಗ ಬಂದು ವಡಪಾವ್ ತಿಲ್ಲತ್ತೀವಿ. ಈಗ ಟೈಗರ್ ಗಂಗು ನಾವು ನಮ್ಮ ರಾಜವಲ್ಲಿ ಹೋದ ಮನೆಗೆ. ಈಗ ವಡಪಾವ್ ತಿಂದು ಸೀದಾ ಮತ್ತೆ ಮನೆಗೆ ಹೋಗ್ಬೇಕು. ಮನೆಗೆ ಹೋಗುವ ಗೈಸ್. ಫೈನಲಿ ಎಲ್ಲ ಮುಗಿಸ್ಕೊಂಡು ಒಂದು ಮನೆ ಸೆಟ್ ಮಾಡಿಕೊಂಡು ಮನೆ ಬಂದೆ. ಈ ಮನೆಗೆ ಎಲ್ಲ ಶಿಸ್ತು ಊಟ ಗಿಟ ಎಲ್ಲ ಸಪಾಸಟ್ನಾಗ್ಯದ, ಎಲ್ಲ ಕಂಪ್ಲೀಟ್ನಾಗ್ಯದ. ಆ್ಯಂಡ್ ಗೈಸ್ ನಾಳೆಯಿಂದ ಸ್ಟಾರ್ಟ್ ಮಾಡಬೇಕು ನಂದು ಪ್ಯಾಕಿಂಗ್. 2 days ಅಷ್ಟೇ ಉಳಿದ. ಅಂದರೆ 30ನೇ ತಾರೀಕು ನಾನು ಇದು ಮನೆ ಖಾಲಿ ಮಾಡ್ಬೇಕಂತ ನಾನು ಅನ್ಕೊಂಡಿನಿ. ಅದ್ರ ಸಲುವಾಗಿ ಸಿಕ್ಕಾಪಟ್ಟೆ ಮೇಲೆ ನೋಡ್ರಲ್ಲಿ ಅಷ್ಟೊಂದು ಸಾಮಾನು ಅದಾವ. ಅಂದ್ರೆ ನಾನು ವಿಡಿಯೋಸ್ ಬೇಕಾಗಿರುವೆ ಬಟ್ಟೆಗಳದಾವ, ಇಷ್ಟೆಲ್ಲ ಬಟ್ಟೆ. ಆ್ಯಂಡ್ ಈ ಕಡೆ ಸೈಡ್ ಅಂತೂ ಸಿಕ್ಕಾಪಟ್ಟೆ ಸಾಮಾನುಗಳದಾವ. ಈ ಕಡೆ ಅಂತೂ ಹೇಳೇಬೇಡ್ರಿ, ಸಿಕ್ಕಾಪಟ್ಟೆ ಗೈಸ್. ಏನು ಹೇಳಿ, ಅದನ್ನೆಲ್ಲ ನಮ್ಮ ಟೈಗರ್ ಗಂಗು ಮತ್ತು ರಾಜುವಿಗೆ ಎತ್ತಾಕೊಂಬಂದು ಕರ್ಕೊಂಬಂದಕ್ಕೆ ಮಾಡಮಂತ ಪಟ ಅಂತೇಳಿ ನಾನು ಎಲ್ಲ ರೆಡಿ ಮಾಡಿ ಕೊಡ್ತೀನಿ. ಅವ್ರು ಅದಾರಲ್ಲ ಫಟಫಟ ಅದೆಲ್ಲ ಎತ್ತಿಗೆ ಇಡ್ಲಾಕ ಬರ್ತದೆ. ಇಡ್ತಾರೆ ಅವರು. ಭಾಳ ಚಲೋ ಮಂದಿ ಅದ. ಅಂದ್ರೆ ನಮ್ಮ ಮನೆಯಿಂದ ಭಾಳ ದೂರನಿಲ್ಲ. ಯಾಕಪ್ಪ ಅಂದರೆ ಸ್ವಲ್ಪ ನಾ ಫಸ್ಟ್ ನೋಡಿದ್ದೆ ತಿಳಿದ್ನಿ ನಿಮ್ಗೆ. ಫಸ್ಟ್ ನೋಡಿದ್ದೆ ಅದೇ ಮನೆ ಫಿಕ್ಸ್ ಆಗ್ತದೆ ಅನ್ಕೊಂಡಿದ್ದೆಲ್ಲ, ಅದ್ರ ಬಾಜುದು ಮನೆ ಫಿಕ್ಸ್ ಆಗ್ಯದ. ಅದನ್ನು ಭಾಳ ಬೆಸ್ಟ್ ಅದ ಗೈಸ. ಇನ್ನೊಂದು ಏನಂದ್ರೆ ಓನರ್ ಇರಬಾರ್ದು ಗೈಸ್. ನಿಜ ಅವಾಗ ಓನರ್ ಇರಬಾರ್ದು. ನಾವು ರೆಂಟ್ ಕೊಡ್ತೀವಿ ಅಂದ್ರೆ ಕಿರಿ ಇತ್ತಂದ್ರೆ ನಮ್ಗೆ ಇರಿಟೇಟ್ ಅನ್ಸ್ಬಿಡ್ತದೆ ಮನುಷ್ಯಾಗ. ಅದು ಐತಿ ಇದು ಆಯ್ತು ಹಂಗಂದ್ರೆ ಗೋಚ್ ಇರಬಾರ್ದು ಒಟ್ಟು ನಮ್ಗೆ. ನಾವು ರೆಂಟ್ ಅಂತೂ ಪ್ರತಿ ನಮ್ದು ಎರಡು ಡೇಟ್ ಇರುತ್ತೆ, ಆ ಡೇಟಿಗೆ ಕೊಟ್ಕೋತೀವಿ ಅಂದ್ರೂ ಸುಮ್ಮನೆ ನಮ್ಗೆ ಗೋಜ್ ಇತ್ತು, ಹಂಗಾಯ್ತು ಹಿಂಗಾಯ್ತು ಅಂದ್ರೆ ನಮ್ಗೆ ಎಲ್ಲಿ ಕಂಫರ್ಟೇಬಲ್ ಆಗಲ್ಲ. ಸೊ
ಸಿಕ್ಕಾಪಟ್ಟೆ ಹೆವಿ ಹೈರಾಣ ಆಗದ. ಆ್ಯಂಡ್ ಇಂಥ ಸಿಟಿ ಒಳಗಂತೂ ಸ್ವಂತ ಮನೆ ಮಾಡೋದು ಭಾಳ ಕಷ್ಟ ಅದ. ನಾವು ಈಗ ದುಡಿಲಕತ್ತಿದ್ದಕ್ಕೆ ಅಲ್ಲಿಗೆ ಅಂದ್ರೆ ಇನ್ನೂ ಒಂದು 20-30 ವರ್ಷ ಹೋಗುತ್ತೆ. ನಾ ಈ ಸಲ ದುಡಿಲಕತ್ತಿದ್ದು ಈ ಪ್ರೆಸೆಂಟ್ ಟೈಮ್ ಅಂದ್ರೆ 20-30 ವರ್ಷ ಹೋಗುತ್ತೆ. ಅಲ್ಲಿವರೆಗೂ ದುಡಿಬೇಕಾಗುತ್ತೆ. ಅಂದ್ರೆ ಸ್ವಂತ ಮನೆ ಮಾಡ್ಬೇಕಂದ್ರೆ ನೋಡುವ ಗೈಸ್, ಆದಷ್ಟು ಬೇಗ ಇನ್ನೊಂದಿಷ್ಟು ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಮಂತ. ಇವಾಗ ಕಾಲೇಜ್ ಕಂಪ್ಲೀಟ್ ಆಯ್ತು ಅಂದ್ರೆ ನಮ್ಮದು ಯಾವುದೇ ಥರ ಡ್ಯೂಟಿಯನ್ನು ಮಾಡಲ್ಲ ನಾನು. ಜಸ್ಟ್ ಸರ್ಟಿಫಿಕೇಟ್ ತೊಗೊಳ್ಸಲ್ಲ ಅಂತೇಳಿ ಕಾಲೇಜ್ ಹೋಗಿದ್ದೆ. ನಾನು ನಿಜ ಹೇಳ್ಬೇಕಂದ್ರೆ ಸರ್ಟಿಫಿಕೇಟ್ ಅಂದರೆ ಎಕ್ಸಾಮ್ ಬರ್ಬಿಟ್ಟು ಫುಲ್ ಫ್ರೀ ಅಂದ್ರೆ ಫುಲ್ ಫ್ರೀ. ಅವಾಗಲಿಂದ ಸ್ಟಾರ್ಟ್ ಮಾಡ್ತೀನಿ ನಾನು ಹಾರ್ಡ್ ವರ್ಕ್ ಫುಲ್ ಎಫರ್ಟ್. ನಾನು ಯೂಟ್ಯೂಬ್ ಬಿಟ್ಟೇನಿಲ್ಲ. ಯೂಟ್ಯೂಬ್ನಾಗ ನಂದೇನು ಡೈಲಿ ಕಂಟೆಂಟ್ ಆಗಿರ್ಬೋದು, ಏನೇ ಆಗಿರ್ಬೋದು ಡೈಲಿ ನಂದು ಯೂಟ್ಯೂಬ್ದಾಗ ಇರ್ತದೆ. ಸೊ ಅವಾಗ ಏನೊಂದು ಸಲ ನಾನು ಹಾರ್ಡ್ ವರ್ಕ್ ಮಾಡಬೇಕು. ಇದು ಭಾಳ ಕಮ್ಮಿ ಅನ್ಸುತ್ತೆ ನಾನು ನಿಜ ಹೇಳ್ಬೇಕಂದ್ರೆ. ಒಳ್ಳೊಳ್ಳೆ ಯೂನಿಕ್ ಆಗಿರೋ ಕಂಟೆಂಟ್ಗಳು ತರಬೇಕು. ನಿಜ ಹೌದು. ಫ್ಯಾಮಿಲಿ ಜೊತೆ ಇದ್ದರೆ ನಿಮಗೂ ಗೊತ್ತದ. ಫ್ಯಾಮಿಲಿ ಜೊತೆ ಇದ್ರೆ ಅಂದ್ರೆ ಎಂತಿಂಥ ಕಂಟೆಂಟ್ ಮಾಡ್ಬೋದು, ಯಾವ್ಯಾವ ಥರ ಚಂದ ವೀಡಿಯೋಸ್ ಮಾಡ್ಬೋದು. ಬಟ್ ಒಬ್ಬನೇ ದಿನ ಅಂತೇಳಿ ನಿಮ್ಗೆ ಹಂಗೆ ಅನಿಸ್ತದೆ ಅಷ್ಟೇ. ಇದು ನಾನು ಸಿಕ್ಕಾಪಟ್ಟೆ ಸರ್ತಿಯಲ್ಲಿ ನಿಮ್ಗೆ ಹಿಂದಿನ ಬ್ಲಾಗ್ಸ್ಗಳು ಯಾರು ನೋಡಿರಲಿಲ್ಲ, ಲಾಂಗ್ ವೀಡಿಯೋಸ್ಗಳು. ಆ್ಯಂಡ್ ಭಾಳ ಜನ ಕಾಮೆಂಟ್ ಆಗತ್ತಾರೆ ಅಂತೇಳಿ ಲಾಂಗ್ ವೀಡಿಯೋಸ್ ಮಾಡಕತ್ತೀನಿ. ಇಲ್ಲಾಂದ್ರೆ ನನಗೆ ಲಾಂಗ್ ವೀಡಿಯೋಸ್ ಏನು ಅದ್ರ ಮೇಲೆ ಅಷ್ಟೊಂದೇನು ಆಸೆ ಇರಲಿಲ್ಲ. ಏನಿದ್ರು ಮಿನಿ ಬ್ಲಾಗ್ಸ್ ಆ್ಯಂಡ್ ಶಾರ್ಟ್ಸ್ಗಳ ಮೇಲೆ ಇತ್ತಂತೀರಿ. ಭಾಳ ಜನ ಕಾಮೆಂಟ್ ಹಾಕ್ಲತ್ತಿರಲ್ಲ, ಲಾಂಗ್ ವೀಡಿಯೋಸ್ ಬೇಕು, ಡೈಲಿ ಲಾಂಗ್ ವೀಡಿಯೋಸ್ ಹಾಕೋದಕ್ಕೆ ಕಾಮೆಂಟ್ ಹಾಕತ್ತಾರೆ. ಸೊ ಅದ್ರ ಸಲುವಾಗಿ ಈ ಥರ ಲಾಂಗ್ ವೀಡಿಯೋಸ್ಗಳು ಡೈಲಿ ತರಾಕತ್ತೀನಿ. ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ ಅಂತ ಕೇಳ್ಕೊತೀನಿ. ಆ ವೀಡಿಯೋಸ್ ಓಡಲಿಲ್ಲ ಅಂದ್ರೆ ಪರವಾಗಿಲ್ಲ, ನಮ್ಗೆ ಒಬ್ಬರೇ ನೋಡ್ಲಕ್ಕೆ 4 ಮಂದಿ ನೋಡ್ಲಕ್ಕ ಖುಷಿಯಾಗಿದ್ದೀನಿ. ಅಷ್ಟೇ ಸಾಕು ಗೈಸ್. ಇನ್ಮೇಲಿಂದ ಹಾರ್ಡ್ ವರ್ಕ್ ಸ್ಟಾರ್ಟ್ ಮಾಡೋದು. ಆ್ಯಂಡ್ ಗೈಸ್, ಇವೆಲ್ಲ ಸಾಮಾನುಗಳೆಲ್ಲ ಪ್ಯಾಕ್ ಮಾಡೋದು ಹೈರಾಣದ ಗೈಸ್. ನನಗೆ ಇವೆಲ್ಲ ಸಾಮಾನುಗಳು ಪ್ಯಾಕ್ ಮಾಡೋದು ಇಷ್ಟು ಹೈರಾಣದಂದ್ರೆ ಅಂದ್ರೆ ಸಮೀಪ ಅದ. ನಾನು ಅನ್ಕೊಂಡಿದ್ದೆ ದೂರ ಇತ್ತಂದ್ರೆ ಒಂದು ಯಾವುದೋ ಒಂದು ದೊಡ್ಡ ಗಾಡಿ ತಂದ್ಕಾರ ಎಲ್ಲ ಒಂದೇ ಸರ್ತಿ ಹಾಕೊಂಡು ಹೋಗ್ಬೇಕಂತ ಅನ್ಕೊಂಡಿದ್ದೆ. ಬಟ್ ಆ ಥರ ಏನಾಗಲ್ಲ. ಯಾಕಪ್ಪ ಅಂದ್ರೆ ನಮ್ಮ ರಾಜವಲಿ ಆ್ಯಂಡ್ ನಮ್ಮದು ಬೈಕ್ ಅದದು ಇಲ್ಲಿದೆ. ಭಾಳ ಸಮೀಪ ಅದ. ನಡ್ಕೋತ ಹೋದ್ರೆ ನಮ್ದು ಸಿಗೋದು ನಮ್ಮ ಏನಂತಾರೆ ಡೆಸ್ಟಿನೇಷನ್ಗೆ ಹೋಗ್ತೀವಿ ನಾವು. ನಡ್ಕೋತ ಹೋದ್ರೆ ಜಸ್ಟ್ ನಡ್ಕೋತ ಹೋದ್ರೇ ಅಷ್ಟು ಸಮೀಪ ಅದ. ಅದಕ್ಕೆ ಸಲುವಾಗಿ ಐತಲ್ಲ ಗಾಡಿ ಏನು ಮಾಡೋದು ಬೇಡ, ಫಟಾಫಟ್ ಅಂತೇಳಿ ಎಲ್ಲ ಪ್ಯಾಕ್ ಮಾಡ್ಕೊಂಬಂತ ಆದಷ್ಟು ಚೆಂದಾಗಿ ಆದಷ್ಟು ಸೇಫಾಗಿ ಎಲ್ಲ ಸಾಮಾನುಗಳನ್ನ ಆ ಮನೆ ಶಿಫ್ಟ್ ಮಾಡೋಂತ. ಆ ಮನೆ ಆಗೈತಲ್ಲ ನಮಗೆ ಒಳ್ಳೇದಾಗಲಿ, ನಮ್ಮಿಂದ ಆ ಮನೆಗೆ ಒಳ್ಳೇದಾಗಲಿ ಅಂತ ಸುದೀಪ್ ಸರ್ ಹೇಳಂಗಿಳಾಗೈತೆ. ನಾವು ಬಿಗ್ ಬಾಸ್ ಮನೆಗೆ ಹೋಗೋ ಟೈಮ್ನಾಗ ಯಾವ ಥರ ಬಿಗ್ ಬಾಸ್ ಸುದೀಪ್ ಸರ್ ಆ ಟೈಪ್ ಅದು. ಓಕೆ ಗೈಸ್, ಅಂದರೆ ಅಷ್ಟೇ ನಾನು ಹೇಳಕ್ಕೆ ಇಷ್ಟಪಡೋದು, ಮತ್ತೇನಿಲ್ಲ. ಬನ್ನಿ ಮತ್ತೆ ನಾಳೆ ನೋಡಿ ಸಿಗ್ತಿರತ್ತ. ಯಾಕಪ್ಪ ಅಂದ್ರೆ ನಾಳೆ ಕಾಲೇಜ್ಗೆ ಹೋಗೋದ. ಸ್ವಲ್ಪ ಕಾಲೇಜ್ದಾಗ ಒಂದಿಷ್ಟು ಏನಂತಾರೆ ಹಾಲ್ ಟಿಕೆಟನ್ನು ಕೊಡ್ತಾರಂತ. ಕಾಲೇಜ್ದವ್ರ ಬಗ್ಗೆ ಏನು ಮಾತಾಡೋಕ್ಕಿಲ್ಲ. ಕಾಲೇಜ್ದವ್ರ ಬಗ್ಗೆ ಕೆಟ್ಟ ಗೌರ್ಮೆಂಟ್ದವ್ರು ಅದಲ್ಲ ಅವರು. ಬ್ಯಾಡ ಗೈಸ್, ಅದೆಲ್ಲ ಮಿನಿ ಬ್ಲಾಗ್ದ ನಾಳೆ ಯಾವಾಗ ಮಿನಿ ಬ್ಲಾಗ್ ಬರ್ತಲ್ಲ ಅದ್ರದ್ದು ಮಿನಿ ಬ್ಲಾಗ್ದು ಹಾಕಿರ್ತೀನಿ. ಚೆಂದಾಗಿ ರೋಸ್ಟ್ ಮಾಡ್ತೀನಿ. ನಮ್ಮ ಕಾಲೇಜ್ದವ್ರಿಗೆ ವರ್ಕ್ ಮಾಡೋರಿಗೆ ಸ್ಟಾಫ್ಗಳಿಗೆ ಚೆಂದಾಗಿ ರೋಸ್ಟ್ ಮಾಡಿರ್ತೀನಿ. ಅಲ್ಲಿ ನೋಡ್ರಿ ಮಿನಿ ಬ್ಲಾಗ್ ಒಳಗೆ ಲಾಂಗ್ ವೀಡಿಯೋದಾಗ ಚೆಂದ ಅನ್ಸಲ್ಲ ಗೈಸ್. ವಾಯ್ಸ್ ಕೊಟ್ಟೆಳಕಲ್ಲಿ ಮನ್ಸು ಬರ್ತದೆ. ಚೆಂದಾಗಿ ರೋಸ್ಟ್ ಮಾಡಿರ್ತೀನಿ ಅಂತ ಮಿನಿ ಬ್ಲಾಗ್ಗಳು ನೋಡ್ತಾ ಇರಿ, ನೀವು ಎಂಜಾಯ್ ಮಾಡ್ತಾಯಿರಿ. ಅಷ್ಟೇ ಗೈಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಜಾಸ್ತಿ ಮಾತಾಡೋಕೆ ಇಷ್ಟಪಡಲ್ಲ. ಜಾಸ್ತಿ ಮಾತಾಡಿ ನನಗೆ ಓದ್ತದೆ, ಅದಕ್ಕೆ ಇನ್ನೂ ಮತ್ತೆ ಮಾತಾಡಲ್ಲ. ಫಟಾಫಟ ಮಲ್ಕೊಂಡ್ಬಿಡ್ತೀನಿ, ಭಾಳ ಟೈಮ್ ಆಗ್ಯದ. ಓಕೆ ಗೈಸ್, ಇವತ್ತಿನ ವಿಡಿಯೋ ಎಂಡ್ ಮಾಡೋ ಸಮಯ. ಐ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ. ಫ್ರೆಂಡ್ಸ್ ಆಫ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ನೋಡಿ ಶಿಮು. ಅಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್. ಅಷ್ಟೇ.